ಇವತ್ತು ಸುರ್ಮಾ ಫ್ರೈ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಅಂಕೋಲಾ ಭಾಷೆಯಲ್ಲಿ ನಾವು ಅದಕ್ಕೆ ಇಸ್ವಾಣ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ಸುರ್ಮೈ ಅಂತ ಹೇಳ್ತಾರೆ ಅಂಗಡಿಯಲ್ಲೆಲ್ಲ, ಫಿಶ್ ಅಂಗಡಿಯಲ್ಲಿ. ಅಂದರೆ ಅಂಕೋಲಾದಲ್ಲಿ ಇದಕ್ಕೆ ಇಸ್ವಾಣ ಅಂತಲೇ ಹೇಳ್ತಾರೆ. ಬೆಂಗಳೂರು ಆ ಕಡೆಗೆಲ್ಲ ಇದಕ್ಕೆ ಸುರ್ಮೈ ಅಂತ ಹೇಳ್ತಾರೆ. ಇದು ತುಂಬ ಕಾಸ್ಟ್ಲಿ ಮೀನು, ತುಂಬ ಟೇಸ್ಟಿಯಾಗಿರುತ್ತೆ. ಇದರ ಫ್ರೈ ಆಗಲಿ, ಇದರ ಸಾಂಬಾರಾಗಲಿ, ಮೀನು ಸಾರಾಗಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಸುರ್ಮೈ ಫ್ರೈಯನ್ನು, ಇಸ್ವಾಣ ಫ್ರೈಯನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಸ್ವಲ್ಪ ಧನಿಯಾ ತೊಗೋಬೇಕು, ಒಂದೆರಡು ಚಮಚ ಧನಿಯಾ. ಆಮೇಲೆ ಸಾಸಿವೆ, ಅದನ್ನು ಹುರಿಬೇಕು. ಸಾಸಿವೆಯನ್ನು ಹುರಿದು ತಗೋಬೇಕು, ಧನಿಯಾ ಹುರಿಯೋ ಅವಶ್ಯಕತೆ ಇಲ್ಲ. ಸಾಸಿವೆಯನ್ನು ಹುರಿದೇ ತಗೋಬೇಕು, ಇಲ್ಲಾಂದರೆ ಅದು ಕಹಿ ಆಗುತ್ತೆ. ಆಮೇಲೆ ಗಾರ್ಲಿಕ್, ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊ ತಗೋಬೇಕು. ಒಂದು ಬೆಳ್ಳುಳ್ಳಿ ಸಾಕು. ಶುಂಠಿ ಒಂದು ಚಿಕ್ಕ ಶುಂಠಿ ತುಂಡು ಸಾಕು. ಆಮೇಲೆ ಮೆಣಸಿನ್ಕಾಯಿ, ಚಿಲ್ಲಿ, ಒಣ ಮೆಣಸಿನ್ಕಾಯಿ ಸ್ವಲ್ಪ ತಗೋಬೇಕು. ಸ್ವಲ್ಪ ಅರಿಶಿನ ಪೌಡ್ರು ಎಲ್ಲ ತಗೊಂಡು, ಎಲ್ಲ ಧನಿಯಾ, ಸಾಸಿವೆ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅರಿಶಿನ ಪೌಡ್ರು ಇವೆಲ್ಲವನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಅದನ್ನು ಚೆನ್ನಾಗಿ ರುಬ್ಬಬೇಕು. ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿದ ಮೇಲೆ ಅದು ಒಳ್ಳೆ ನುಣ್ಣಗೆ ಪೇಸ್ಟ್ ಆಗುತ್ತೆ. ಆ ಪೇಸ್ಟನ್ನು ನಾವು ಸಾಸಿವೆ, ಕೊತ್ತಂಬರಿ, ಅರಿಶಿನ, ಒಣಗಿದ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲವನ್ನು ರುಬ್ಬಬೇಕು ಮಿಕ್ಸಿಯಲ್ಲಿ. ಶುಂಠಿ ಚೂರು ಎಲ್ಲ ಹಾಕಿ ರುಬ್ಬಿದ ಮೇಲೆ ನೆನಪಿಟ್ಕೊಳ್ಳಿ, ಸಾಸಿವೆಯನ್ನು ಹುರಿದೇ ಅದನ್ನು ಉಪಯೋಗಿಸಬಾರದು. ಅದನ್ನು ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಮೀನಿಗೆ ಹಾಕಬೇಕು. ಈ ಥರ ಇದು ಪೇಸ್ಟ್ ಆಗುತ್ತೆ. ಆ ಪೇಸ್ಟನ್ನು ಮೀನಿಗೆ ಹಾಕಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೀನಿಗೆ, ಎಷ್ಟು ಬೇಕಾಗುತ್ತೆ ಅಷ್ಟು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಇದು ಈ ಸುರ್ಮಾ ಫ್ರೈಯನ್ನು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಮೀನು ತುಂಬ ಒಳ್ಳೆಯದು, ಚಿಕ್ಕ ಮಕ್ಕಳಿಗೂ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಜಾಸ್ತಿ ಮುಳ್ಳಿರಲ್ಲ, ಒಂದೇ ಒಂದು ಮುಳ್ಳಿರುತ್ತೆ. ನಮ್ಮ ವನ್ಯವೈದಿಕಂತೂ ಚೆನ್ನಾಗಿ ತಿಂತಾರೆ ಅದನ್ನು. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಸುರ್ಮಾ ಫ್ರೈ ಎಲ್ರಿಗೂ ಇಷ್ಟ. ಬೆಂಗಳೂರಲ್ಲಂತೂ ತುಂಬ ಕಾಸ್ಟ್ಲಿ ಇದು. ಆಮೇಲೆ ರವೆ ತಗೋಬೇಕು. ನಾವು ಕಲಿಸಿದಂಥ ಮೀನನ್ನು ರವಾದಲ್ಲಿ ಉರುಳಿಸ್ಬೇಕು. ರವಾದಲ್ಲಿ ಉರುಳಿಸಿ ಅದನ್ನು ಒಲೆ ಮೇಲೆ ಒಂದು ತವ ಇಟ್ಟು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ, ಚಪಾತಿ ಸುಡೋಕ್ಕೆ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟೇ ಎಣ್ಣೆ ಹಾಕಿ ಈ ಮೀನನ್ನು ರವಾದಲ್ಲಿ ಉರುಳಿಸ್ಬಿಟ್ಟು ಕಾವಲಿ ಮೇಲೆ ಹಾಕಬೇಕು. ನೋಡಿ ಹೇಗೆ ಹಾಕಿದ್ದೀವಿ ಅಂತ. ಕಾವಲಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ, ಆದರೆ ಜಾಸ್ತಿ ಎಣ್ಣೆಯನ್ನು ಹಾಕಬಾರ್ದು, ಯಾಕಂದರೆ ಮೀನಲ್ಲೇ ಜಾಸ್ತಿ ಎಣ್ಣೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಚಪಾತಿಗೆ ಹೇಗೆ ನಾವು ಎಣ್ಣೆಯನ್ನೆಲ್ಲ ಕಾವಲಿಗೆ ಹಾಕ್ತೀವಲ್ವ ಆ ಥರ ತವಾದಲ್ಲೆಲ್ಲ ಎಣ್ಣೆಯನ್ನು ಸವರಿ, ಆಮೇಲೆ ಈ ಥರ ರವಾದಲ್ಲಿ ಎಲ್ಲ ಮೀನುಗಳನ್ನು ಉರುಳಿಸಿ ಇಟ್ಕೋಬೇಕು. ಅದನ್ನು ಅಂದರೆ ರವಾದಲ್ಲಿ ಅದ್ದಬೇಕು. ಖಾರ ಹಿಡಿದ ಮೇಲೆ ಅದನ್ನು ರವಾದಲ್ಲಿ ಅದ್ದಿ ಅದನ್ನು ತಗೊಂಡು ಕಾವಲಿಯಲ್ಲಿ ಹಾಕಬೇಕು. ನೋಡಿ ಇವಾಗ ಬೇಯ್ತಾ ಇದೆ ಚೆನ್ನಾಗಿ. ಅಂದರೆ ಜಾಸ್ತಿ ಜೋರಾಗಿನೂ ಇಟ್ಕೋಬಾರ್ದು, ಜಾಸ್ತಿ ಕಡಿಮೆನೂ ಇಟ್ಕೋಬಾರ್ದು. ಬೆಂಕಿಯನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಇದು ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಅದ್ರ ಮೇಲೆ ಒಂದೆರಡು ನಿಮಿಷ ಆದಮೇಲೆ ಅದ್ರ ಮೇಲೆ ಈ ಥರ ಎಣ್ಣೆಯನ್ನು ಮೇಲ್ಗಡೆಗೆ ಹಾಕಬೇಕು. ಜಾಸ್ತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಎಲ್ಲ ಮಾಡಬಾರ್ದು, ಯಾಕಂದರೆ ಅದು ಎಣ್ಣೆ ಒಳ್ಳೆಯದಲ್ವಲ್ಲ. ಮೀನಲ್ಲೂ ಎಣ್ಣೆ ಇರುತ್ತೆ, ನಾವು ಮೇಲ್ಗಡೆಯಿಂದ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಎಣ್ಣೆ ಹಾಕಿದ್ಮೇಲೆ ಅದನ್ನು ಮತ್ತೆ ಅದರದ್ದು ಒಂದು ಈ ಕಡೆಯಿಂದ ಮತ್ತೆ ತಿರುಗಿಸ್ಬೇಕು. ಹೆಂಗೆ ಚಪಾತಿ ಸುಡ್ತೀವಲ್ಲ ಅದೇ ಥರ ಅದನ್ನು ತಿರುಗಿಸಿ ಮತ್ತೆ ಕಾವಲಿ ಮೇಲೆ ಹಾಕಬೇಕು. ಅದು ಚೆನ್ನಾಗಿ ಬೇಯಬೇಕು. ಬೆಂಕಿಯನ್ನು ಗ್ಯಾಸನ್ನು ಜೋರಾಗಿ ಹಾಕ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಹಾಕಬೇಕು. ಈ ಥರ ತಿರುಗಿಸ್ಬೇಕು. ಅದು ಒಂದು ಕಡೆ ಬೆಂದಿರುತ್ತೆ,
ಇನ್ನೊಂದು ಕಡೆ ಅದನ್ನು ತಿರುಗಿಸ್ಬೇಕು. ಎಣ್ಣೆ ಹಾಕಿದ ಮೇಲೆ ತಿರುಗಿಸಿ ಎಲ್ಲನೂ ಮಡಚಿ ಈ ಥರ ಎಲ್ಲನೂ ಮಡಚಿ ಹಾಕಬೇಕು. ಚೆನ್ನಾಗಿ ಅದು ಚೆನ್ನಾಗಿ ಬೇಯಬೇಕು ಅಲ್ವಾ, ಅದಕ್ಕಾಗಿ ಚೆನ್ನಾಗಿ ಮೀನು ತುಂಬ ಒಳ್ಳೆಯದು. ಮೀನು ಕಣ್ಣಿಗೆ ಒಳ್ಳೆಯದು, ಕೂದಲಕ್ಕೆ ಒಳ್ಳೆಯದು, ಚರ್ಮಕ್ಕೆ ಒಳ್ಳೆಯದು. ಮೀನು ತಿಂದವರು ಬೆಳ್ಳಗಾಗ್ತಾರೆ. ಮೀನು ತಿಂದವರು ತುಂಬ ಚುರುಕಿರ್ತಾರೆ. ನೋಡಿ, ಮಂಗಳೂರು ಮತ್ತು ಕಾರವಾರದ ಜನ ತುಂಬ ಚುರುಕಿರ್ತಾರೆ ಓದೋದ್ರಲ್ಲಿ. ನಮ್ಮ ವನ್ಯವೈದಿಕಂತೂ ತುಂಬ ಚೆನ್ನಾಗಿ ಈ ಸುರ್ಮ ಫ್ರೈಯನ್ನು ತಿಂತಾರೆ. ಇದರಲ್ಲಿ ಮುಳ್ಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಇಷ್ಟ. ನಮ್ಮ ವನ್ಯವೈದಿಕಂತೂ ತುಂಬ ಇಷ್ಟಪಡ್ತಾರೆ ಈ ಸುರ್ಮ ಫ್ರೈಯನ್ನು. ಅದಕ್ಕಾಗಿ ನಮ್ಮ ಮನೇಲಿ ಯಾವಾಗಲೂ ಜಾಸ್ತಿ ಇದನ್ನೇ ಮಾಡೋದು. ಸುರ್ಮ ಫ್ರೈ ಮಾಡಿಕೊಂಡು ಮಕ್ಕಳಿಗೋಸ್ಕರ ಜಾಸ್ತಿ ನಾವು ಸುರ್ಮವನ್ನೇ ತರ್ತೀವಿ. ಯಾಕಂತಂದರೆ ಅವರಿಗೂ ಇಷ್ಟ. ಅದು ಆ್ಯಕ್ಚುಲಿ ಮೀನು ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಬ್ರೈನಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಆಮೇಲೆ ಈ ಚಿಕನ್ ಮಟನ್ ಎಲ್ಲ ತಿಂದರೆ ಜಾಸ್ತಿ ಕೊಬ್ಬಿನಾಂಶ ಹೋಗುತ್ತೆ. ಈ ಮೀನು ತಿನ್ನೋದ್ರಿಂದ ಅಷ್ಟೊಂದು ಕೊಬ್ಬಿನಾಂಶ ಇದಾಗಲ್ಲ. ಆದರೆ ಮೀನನ್ನು ಡೀಪ್ ಫ್ರೈ ಮಾಡಬಾರ್ದು. ಈ ಥರ ಫ್ರೈ ಮಾಡ್ಕೊಂಡು ಮಕ್ಕಳಿಗೆ ಕೊಡಿ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ವನ್ಯವೈದಿಕಗೂ ತುಂಬ ಇಷ್ಟ. ಅವ್ರು ಯಾವಾಗ ನೋಡಿದ್ರು ಸುರ್ಮ ಫ್ರೈ ಕೊಡ್ರಿ, ಸುರ್ಮ ಫ್ರೈ ಬೇಕು, ಸುರ್ಮ ಫ್ರೈ ಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಸುರ್ಮ ಫ್ರೈಯನ್ನೇ ಜಾಸ್ತಿ ನಮ್ಮ ಮನೆಯಲ್ಲಿ ಮಾಡ್ತಾಯಿರ್ತೀವಿ. ಗೊತ್ತಾಯ್ತಲ್ಲ ಏನೇನು ಹಾಕ್ಬೇಕಂತ. ಹುರಿದಿದ್ದ ಸಾಸಿವೆ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ ಅರಶಿನ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಖಾರ ಕಲಿಸ್ಬಿಟ್ಟು ಅದನ್ನು ರವಾದಲ್ಲಿ ಫ್ರೈ ಮಾಡಿ ರವಾದಲ್ಲಿ ಉರುಳಿಸಿ ಆಮೇಲೆ ತವಾ ಮೇಲೆ ಫ್ರೈ ಮಾಡಬೇಕು. ಮತ್ತು ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಇನ್ನೊಂದು ಸಲ ತಿರುಗಿಸಿ ಹಾಕಿ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೈ. ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ಇವಾಗ ನೋಡಿ ಅನ್ನ, ಇದು ಸೊಪ್ಪಿನ ಪಲ್ಯ, ಇದು ಫ್ರೈ ಎಲ್ಲ ಮಾಡಿದ್ದೀವಿ. ಸಖತ್ ಟೇಸ್ಟಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ನಿಮಗೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ಸಲ್ಲಿ ಮೆಸೇಜ್ ಹಾಕಿ, ನಾನು ಅದಕ್ಕೆ ವಾಪಸ್ ಮೆಸೇಜ್ ನಿಮಗೆ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೈ. ಮತ್ತು ನಮ್ಮ ವನ್ಯವೈದಿಕ ಈಗ ಊಟ ಮಾಡ್ತಾರೆ ನೋಡಿ. ನಮ್ಮ ವನ್ಯವೈದಿಕನೇ ಕೇಳೋಣ ಹೇಗೆ ಚೆನ್ನಾಗಿದೆಯಾ ಏನಂತ. ಅವರಿಗೆ ಊಟಕ್ಕೆ ಕೂತಿದ್ದಾರೆ. ಅನ್ನ ಸಾರು ಮತ್ತು ಫ್ರೈಯು ಆಮೇಲೆ ಸೊಪ್ಪಿನ ಪಲ್ಯ ಎಲ್ಲ ಹಾಕ್ಕೊಂಡು ಊಟ ಕೂತಿದ್ದಾರೆ. ವೈದಿಕ್ ಫ್ರೈ ಹೇಗಿದೆ? ಹೌದು, ಫ್ರೈ ತುಂಬ ಟೇಸ್ಟಿಯಾಗಿದೆ. ಫ್ರೈ ತುಂಬ ಯಮ್ಮಿ ಆಗಿದೆ. ನಮ್ಮ ವೈದಿಕಿಗೆ ತುಂಬ ಇಷ್ಟ ಆಯಿತು ಫ್ರೈಯು. ಫ್ರೈ ಹೇಗಿದೆ? ಫ್ರೈ ತುಂಬ ರುಚಿಯಾಗಿದೆ. ವಾವ್. ನೀವು ಸಹ ಸುರ್ಮ ಫ್ರೈ ಮಾಡ್ಕೊಂಡು ತಿನ್ನಿ.